ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್. ಸೊ ಜನವರಿ 2025 ಮಂತ್ನ ಕರಿಯರ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ನಾನೀಗ ಮೂರು ರಾಶಿ ಮಾತ್ರ ತೊಗೋತಾ ಇದ್ದೀನಿ. 12 ರಾಶಿಗಳು ರೀಡಿಂಗು ಇರುತ್ತೆ, ಬಟ್ ಒಂದು ಸಿಂಗಲ್ ವಿಡಿಯೋದಲ್ಲಿ ಮೂರು ರಾಶಿ ಇರ್ತವೆ. ಟೈಮ್ ನೀವೇನಿದೆ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ, ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನೋಡಿದ್ರೆ ನಿಮಗೆ ಸಿಗುತ್ತೆ. ಓಕೆ, ಸೊ ಫಸ್ಟ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೇಷರಾಶಿರವರಿಗಾಗಿ ಜನವರಿ ಮಂತಲ್ಲಿ ಯಾವ ಥರ ಎನರ್ಜೀಸ್ ಇದೆ ಅಂತ ನಾವು ನೋಡೋಣ. ಓಕೆ, ಸೊ ಶಫಲಿಂಗಲ್ಲಿ ನನಗೆ ಕಾರ್ಡ್ ಸಿಕ್ಕಿರೋದು ದ ಹೆರೋಫೆಂಟ್ ಕಾರ್ಡ್. ಓಕೆ, ಸೊ ಮೇಜರ್ ಡಿಫ್ರೆನ್ಸಸ್ ನೀವು ನೋಡ್ತೀರಾ ಅಂತ ಹೇಳ್ಬೋದು ಜಾನ್ವರಿ ಮಂತಲ್ಲಿ. ಆ್ಯಂಡ್ ಡಿಸಿಷನ್ ಮಾಡಿ ಅಂತಲೂ ಕಾರ್ಡ್ ಹೇಳ್ತಾ ಇದೆ. ಮೇ ಬಿ ಕೆಲವು ಪ್ರಾಬ್ಲಮ್ಸ್ ಚಾನ್ಸಸ್ ಇದ್ದಾವೆ ಬರೋದು, ಬಟ್ ಅದಕ್ಕೆ ಸೊಲ್ಯೂಷನ್ನು ಸಿಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಅಥವಾ ನೀವು ಆ ಸೊಲ್ಯೂಷನಿಂದ ನಿಮಗೆ ಅದು ಓಕೆ ಅನಿಸ್ತಾ ಇಲ್ಲ ಅಂದರೆ ನೀವು ಅದಕ್ಕೆ ಏನಾದರೂ ಬೇರೆ ಆಪ್ಷನಲ್ಲಿ ಇದ್ದೇ ಇರುತ್ತೆ ಅಂತ ಕಾಣಿಸ್ತಾ ಇದೆ. ಸೊ ಮೇ ಬಿ ಕೆಲವೊಬ್ಬರು ಪ್ರಾಬ್ಲಮ್ ಬಂದುಬಿಡ್ತು ಅಂತ ಹೇಳಿ ಟೆನ್ಷನ್ ಮಾಡಿಕೊಂಡು ಅದನ್ನು ತುಂಬ ಬೇರೆ ಥರ ತೊಗೋಬೋದು. ಅಯ್ಯೋ ಪ್ರಾಬ್ಲಮ್ ಆಗ್ತಿದೆ, ಇವಾಗ ಏನೂ ಸೊಲ್ಯೂಷನ್ ಇಲ್ಲ, ಟೆನ್ಷನ್ ಮಾಡಿಕೊಂಡು ಆ ಕೆಲಸ ಬಿಡ್ಬೋದು ಅಥವಾ ಆ ಒಂದು ವರ್ಕ್ ಸ್ಟಾಪ್ ಮಾಡ್ಬೋದು. ಎನಿಥಿಂಗ್, ನೀವು ಕರಿಯರಲ್ಲಿ ಬಿಸ್ನೆಸ್ ಮಾಡಿ, ಜಾಬ್ ಮಾಡಿ, ವಾಟ್ ಎವರ್ ಇಟ್ ಈಸ್. ಬಟ್ ನಿಮ್ಮ ಜಾನ್ವರಿ ಮಂತಲ್ಲಿ ವಾಟ್ ಐ ಆಮ್ ಸೀಯಿಂಗ್ ಇಸ್ ದೇರ್ ಆರ್ ಸಮ್ ಅಪ್ ಡೌನ್ಸ್. ಅಂದರೆ ಏನೋ ಒಂದು ಇಶ್ಯೂಸ್ ಬರ್ತಾ ಇದ್ದಾವೆ ನಿಮ್ಮ ಕೆಲಸದಲ್ಲಿ, ಬಟ್ ಅದಕ್ಕೆ ಸೊಲ್ಯೂಷನ್ ಬರ್ತಾ ಇದೆ ಜೊತೆಯಲ್ಲಿ. ಸೊ ಅದನ್ನು ನೀವು ಕರೆಕ್ಟಾಗಿ ನೋಡಿ ಒಂದು ಕ್ಲಾರಿಟಿ ತೊಗೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಕೆಲಸದಲ್ಲಿ ಇಶ್ಯೂಸ್ ನಿಮಗೆ ಆಗಲ್ಲ. ಇನ್ಫ್ಯಾಕ್ಟ್ ಮೇಜರ್ ಚೇಂಜಸ್ನ ನೀವು ನೋಡ್ತೀರಾ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ಐ ಥಿಂಕ್ ತುಂಬ ಜನ ಒಂದು ಪ್ರಮೋಷನ್ ಅಥವಾ ಈ ಥರ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಡೆಫಿನೆಟ್ಲಿ ಗುಡ್ ನ್ಯೂಸ್ ಇದೇ ಚಾನ್ಸಸ್ ಇದೆ ಅದು ಆಗೋಕ್ಕೆ ಅಂತ ಹೇಳ್ತೀನಿ. ಆ್ಯಂಡ್ ಕೆಲಸದಲ್ಲಿ ಏನೋ ಒಂದು ತುಂಬ ಟೈಮಿಂದ ಸರ್ಚಿಂಗ್ ಅಂತ ಕಾಣಿಸ್ತಿದೆ, ಸರ್ಚಿಂಗ್ ಅಥವಾ ವೆಯ್ಟಿಂಗ್ ಅಂತಲೂ ಹೇಳ್ಬೋದು ಕೆಲವೊಬ್ಬರಿಗೆ. ಸೊ ಆ ಒಂದು ಕೆಲಸ ನಿಮ್ದು ಆಗ್ತಾ ಇದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮೇಷರಾಶಿರವರಿಗಾಗಿ ಆ್ಯಕ್ಚುಲಿ ತುಂಬ ಒಳ್ಳೆ ಕಾರ್ಡ್ ಬರ್ತಾ ಇದೆ. ನೀವು ಬಿಲೀವ್ ಮಾಡಬೇಕು, ನಿಮ್ಮ ಕೆಲಸದಿಂದ ನಿಮಗೆ ಸೊಲ್ಯೂಷನ್ ಸಹ ಸಿಗ್ತಿದೆ ಅಂತ. ಡೆಫಿನೆಟ್ಲಿ ಈ ಒಂದು ಮಂತಲ್ಲಿ ವಾಟ್ ಎವರ್ ಕಮ್ಸ್ ಅದ್ರ ಬಗ್ಗೆ ತುಂಬ ಓವರ್ ಥಿಂಕ್ ಮಾಡಬೇಡಿ. ಅಲ್ಲೇ ಅದು ಪ್ರಾಬ್ಲಮ್ ಸೊಲ್ಯೂಷನ್ ಜೊತೆನೇ ಬರ್ತಿದೆ ಇದು ಅಂತಲೇ ಕಾಣಿಸ್ತಿದೆ. ಸೊ ಜಸ್ಟ್ ಫೋಕಸ್ ಆನ್ ದ್ಯಾಟ್. ಇನ್ನೂ ಏನು ಇದೆ ಇನ್ನೂ ಏನು ನಮಗೆ ಆಪ್ಷನ್ಸ್ ಇದೆ, ಚಾಯ್ಸಸ್ ಇದೆ, ಅದ್ರ ಕಡೆ ಥಿಂಕ್ ಮಾಡಿ. ಡೆಫಿನೆಟ್ಲಿ ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂತ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಗೈಸ್. ಸೊ ವೃಷಭ ರಾಶಿ ಟಾರಸ್ರವರಿಗಾಗಿ ಕಾರ್ಡ್ನ ಶಫಲ್ ಮಾಡಿದಾಗ ನನಗೆ ಕಾರ್ಡ್ ಸಿಕ್ಕಿದ್ದು 4 ಆಫ್ ಸಾರ್ಟ್ಸ್. ಸೊ ಜಾನ್ವರಿ ಮಂತಲ್ಲಿ ಐ ಥಿಂಕ್ ನೀವು ತುಂಬ ಲೋ ಫೀಲ್ ಮಾಡ್ತಿದ್ದೀರಾ ನಿಮ್ಮ ಕೆಲಸಕ್ಕೆ ತೊಗೊಂಡು ಅಂತ ಹೇಳ್ಬೋದು. ಅಥವಾ ಕೆಲಸ ನಿಮಗೆ ತುಂಬ ಪೆಂಡಿಂಗ್ಸ್ ಇದ್ದಾವೆ ಮಾಡೋದು, ಬಟ್ ನಿಮಗೆ ಮಾಡೋ ಒಂದು ಇಂಟ್ರೆಸ್ಟ್ ನನಗೆ ಅಷ್ಟು ಕಾಣಿಸ್ತಾ ಇಲ್ಲ. ಅಥವಾ ಪರ್ಸ್ನಲ್ ಲೈಫಲ್ಲಿ ಏನಾದರೂ ಇಶ್ಯೂಸ್ ನಡೀತಾ ಇದ್ದರೆ ಕೆಲವೊಬ್ಬರಿಗೆ ಡೆಫಿನೆಟ್ಲಿ ಅದು ನಿಮಗೆ ತುಂಬ ಪ್ರಭಾವ ಬೀಳ್ತಿದೆ ನಿಮ್ಮ ಒಂದು ಕರಿಯರ್ ಲೈಫಲ್ಲೂ ಅಂತ ಕಾಣಿಸ್ತಿದೆ. ಆ್ಯಂಡ್ ನೀವು ಜಾಸ್ತಿ ಟೈಮ್ ಏನಾದರೂ ಸಿಂಗಲ್ ಸ್ಪೆಂಡ್ ಮಾಡ್ತಿದ್ದೀರಾ, ಮನೆಯಲ್ಲಿ ಒಂಟಿ ಸ್ಪೆಂಡ್ ಮಾಡ್ತಿದ್ದೀರಾ, ಯಾರಿಗೂ ಟಚಲ್ಲಿಲ್ಲ, ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಅಂದರೆ ಇದನ್ನು ಫಸ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇಮಿಡಿಯೇಟಾಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಕಲೀಗ್ಸ್ ಜೊತೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಗೆ ಯಾರು ತುಂಬ ಹತ್ತಿರ ಇದ್ದಾರೆ ಅವ್ರ ಜೊತೆ ನೀವು ಸ್ವಲ್ಪ ಮಿಂಗಲ್ ಆಗೋದು, ಕಾಂಟ್ಯಾಕ್ಟ್ ಮಾಡೋದು, ಮಾತಾಡೋದು, ಈ ಥರ ಮಾಡೋದ್ರಿಂದ ನಿಮಗೆ ಡೆಫಿನೆಟ್ಲಿ ಒಳ್ಳೆ ಒಂದು ಫೀಲಿಂಗ್ಸ್ ಬರುತ್ತೆ. ಬಿಕಾಸ್ ಎಲ್ಲೋ ಒಂದು ಕಡೆ ತುಂಬ ಪ್ರೆಷರ್ ತೊಗೋತಿದ್ದೀರಾ ಆ್ಯಂಡ್ ಆ ಒಂದು ಟೆನ್ಷನಿಂದ ಯಾರಿಗೂ ನೀವು ಕ್ಲೀನಾಗಿ ಮಾತಾಡ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಸೊ ಕಮ್ಯುನಿಕೇಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನೀವೇನೋ ಪ್ರೇ ಮಾಡ್ತಾ ಇದ್ದೀರಾ ಅಥವಾ ನೀವು ಈ ಕೆಲಸದಲ್ಲಿ ತುಂಬ ನಿಮಗೆ ಪ್ರೆಷರ್ ಬೀಳ್ತಾ ಇದೆ, ಹಾಗಾಗಿ ಇಲ್ಲಿಂದ ಆಚೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತಿದ್ದೀರಾ. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಅಲ್ಲಿಂದ ಆಚೆ ಬರೋಕ್ಕೂ ಆಗ್ತಾ ಇಲ್ಲ, ಕೈ ಹಾಕ್ಬಿಟ್ಟಿದ್ದೀರಾ ಕೆಲಸದಲ್ಲಿ. ಸೊ ಈಗ ಅಲ್ಲಿಂದ ನಿಮಗೆ ಬರೋಕ್ಕೂ ಆಗ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಸ್ಟ್ರೆಸ್ ಫೀಲ್ ಮಾಡ್ತಿದ್ದೀರಾ ಅಂತ ಕಾಣಿಸ್ತಾ ಇದೆ. ನೋ ಇಶ್ಯೂಸ್ ಗೈಸ್. ಇನ್ನೂ ಒಂದು 4 ವೀಕ್ಸ್ ಆದ ನಂತರ ಅಥವಾ ಕೆಲವೊಬ್ಬರಿಗೆ 4 ಮಂತ್ಸ್ ಆದ ನಂತರನೂ ಈ ಇಶ್ಯೂ ಕ್ಲಿಯರ್ ಆಗುತ್ತೆ ಅಂತ ಕಾಣಿಸ್ತದೆ. ಅಲ್ಲಿವರೆಗೂ ನಿಮ್ಮ ಒಂದು ಕೆಲಸ ಏನಿದೆ ಅದನ್ನು ಫುಲ್ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ ಅಥವಾ ಅದನ್ನು ತುಂಬ ಹಾವಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಹೆಲ್ತ್ ಸಹ ಇಲ್ಲಿ ಕೆಡ್ತಾ ಇರೋ ಥರ ಕಾಣಿಸ್ತಾ ಇದೆ. ಲೈಕ್ ಯು ಆರ್ ನಾಟ್ ಫೀಲಿಂಗ್ ವೆರಿ ವೆಲ್ ಆಲ್ಸೋ. ಮೇ ಬಿ ನೀವು ತುಂಬ ಡೇ ನೈಟ್ ವರ್ಕ್ ಮಾಡಿ ಈ ಥರ ನಿಮ್ಮ ಸ್ಥಿತಿನೂ ಆಗ್ತಿರ್ಬೋದು. ಸೊ ಐ ಥಿಂಕ್ ಇಟ್ಸ್ ಬೆಟರ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಇದೇನಿದೆ ಅವೆಲ್ಲ ನಿಮ್ಮ ಲೈಫಲ್ಲಿ ಬರ್ತಿರೋ ಚಾಲೆಂಜಸ್ಗಳು. ಸೊ ನೀವು ಚಾಲೆಂಜಸ್ಗಳನ್ನ ಕ್ಲಿಯರ್ ಮಾಡ್ಕೋತಾ ಹೋದರೆ ಐ ಥಿಂಕ್ ಎಲ್ಲ ಒಂದು ಹೊಸ ನಿಮಗೆ ಪಾತ್ ಸಿಗುತ್ತೆ, ಒಂದು ದಾರಿ ಸಿಗುತ್ತೆ. ಬಟ್
ಇಫ್ ಯು ಆರ್ ಸ್ಟಕ್ ಸಮ್ವೇರ್ ದೇರ್ ಓಕೆ ಐ ಆಮ್ ನಾಟ್ ಏಬಲ್ ಟು ಫೇಸ್ ದಿಸ್, ನನಗೆ ಇದನ್ನು ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ ಅಂತ ನೀವು ಅಲ್ಲೇ ಸ್ಟಕ್ ಆಗಿಬಿಟ್ರೆ ಇನ್ನೂ ಬೇರೆ ಚಾಲೆಂಜಸ್ ಏನಿದೆ ಅದು ಬರ್ತಾನೆ ಇರುತ್ತೆ. ಸೊ ನೀವು ಆ ಥರ ಒಂದು ಕೆಲಸದಲ್ಲಿ ಇದ್ದೀರಾ ಅಂತ ಕಾಣಿಸ್ತಿದೆ. ಸೊ ಐ ಸಜೆಸ್ಟ್ ಯು, ಇನ್ ಕೇಸ್ ಈ ಥರ ಒಂದು ಸಿಚುವೇಶನ್ ನಿಮ್ಮ ಲೈಫಲ್ಲಿ ನಡೀತಾ ಇದೆ ಅಂದರೆ ಇಟ್ಸ್ ಬೆಟರ್ ಟು ಮೂವ್ ಟು ಸಮ್ ಅದರ್ ಪ್ಲೇಸ್ ಅಥವಾ ಸಮ್ ಅದರ್ ವರ್ಕ್ ಅಥವಾ ಬೇರೆ ಏನಾದರೂ ಬೇರೆ ಕೆಲಸನ ನೋಡ್ಕೊಳ್ಳಿ ಅಂತಲೇ ಹೇಳ್ತಾ ಇದೆ. ಬಿಕಾಸ್ ಹೆಲ್ತ್ ನಿಮ್ಮದು ಸರಿ ಇರಬೇಕು, ನೀವು ಹ್ಯಾಪಿಯಾಗಿರಬೇಕು ನೋ ಮ್ಯಾಟರ್ ವಾಟ್ ವರ್ಕ್ ಯು ಆರ್ ಡೂಯಿಂಗ್. ಓಕೆ, ಸೊ ದಟ್ ವಾಸ್ ರೀಡಿಂಗ್ ಫಾರ್ ಯು ಗೈಸ್. ಥ್ಯಾಂಕ್ ಯು. ಈಗ ಜೆಮಿನೈ ಮಿಥುನ ರಾಶಿಯವರಿಗಾಗಿ ನಾನು ಕಾರ್ಡ್ನ ಶಫಲ್ ಮಾಡಿದಾಗ ನನಗೆ 4 ಆಫ್ ಕಪ್ ಸಿಗ್ತಾ ಇದೆ. ಸೊ ಗೈಸ್, ಫಸ್ಟ್ ಆಫ್ ಆಲ್ ನೀವು ತುಂಬ ಇಮೋಷ್ನಲ್ ಇದ್ದೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕೆಲಸದಲ್ಲೂ ನೀವು ತುಂಬ ಇಮೋಷ್ನಲ್ ಆಗಿಬಿಡ್ತೀರಾ ಅಂತ ಕಾಣಿಸ್ತಾ ಇದೆ. ಯಾರೋ ಏನೋ ಹೇಳಿದ್ರು, ಏನೋ ಮಾಡಿದ್ರು ಕೆಲಸದಲ್ಲಿ ಅಂತ ತುಂಬ ಬೇಗ ಅಪ್ಸೆಟ್ ಆಗ್ತಿದ್ದೀರಾ. ಯು ಆರ್ ಡೂಯಿಂಗ್ ಗ್ರೇಟ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ನೀವು ತುಂಬ ನಿಮ್ಮ ಕೆಲಸದಲ್ಲಿ ತುಂಬ ಹಾನೆಸ್ಟ್ ಆಗಿ ಲಾಯಲ್ ಆಗಿ ನೀವು ಮಾಡ್ತಿದ್ದೀರಾ. ಬಟ್ ನೀವು ಇಮೋಷ್ನಲ್ ತುಂಬ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಿಮಗೆ ಒಂದು ಅಪಾರ್ಚುನಿಟಿ ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ ಕಾಣಿಸ್ತಾ ಇದೆ. ಸೊ ಐ ಥಿಂಕ್ ಈ ಅಪಾರ್ಚುನಿಟಿ ಮಿಸ್ ಆಗಬಾರ್ದು ಅಂತ ಇದ್ದರೆ ಫೋಕಸ್ ಮಾಡಿ. ಆ್ಯಂಡ್ ನೀವೇನು ಕೆಲಸ ಮಾಡ್ತಿದ್ದೀರಾ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ, ಅದರಲ್ಲಿ ರಿಸಲ್ಟ್ ಸಿಗ್ತಿಲ್ಲ ಅಂದ್ರೂ ಬೇರೆ ಏನೋ ನಿಮಗೊಂದು ಆಫರ್ ಸಿಗ್ತಿರ್ಬೋದು, ಒಂದು ಸಮಥಿಂಗ್ ನಿಮಗೆ ಯೂನಿವರ್ಸ್ ಕಡೆಯಿಂದ ಆ್ಯಕ್ಚುಲಿ ಒಂದು ಆಪ್ಷನ್ ವೈಸ್ ಬರ್ತಾ ಇರುತ್ತೆ ನಿಮ್ಮ ಕೆಲಸ, ನಿಮ್ಮ ಬಿಸ್ನೆಸ್ಸಲ್ಲಿ. ಅದನ್ನು ನೀವು ನೋಡೋಕ್ಕೂ ರೆಡಿ ಇಲ್ಲ. ಯು ಆರ್ ಲೈಕ್ ನೋ, ಏನು ಮಾಡಿದ್ರೂ ಅಷ್ಟೇ ಇಲ್ಲಿ ಈ ಒಂದು ಥಾಟ್ ನಿಮಗೆ ಬರ್ತಿರ್ಬೋದು ನಿಮ್ಮ ಕೆಲಸದಲ್ಲಿ. ಸೊ ಆ ಥಾಟ್ನ ನೀವು ತೆಗೆದು ಹಾಕಿದ್ರೆ ಡೆಫಿನೆಟ್ಲಿ ಆ ಒಂದು ಅಪಾರ್ಚುನಿಟಿ ನಿಮ್ಮ ಲೈಫ್ನ ಚೇಂಜ್ ಮಾಡುತ್ತೆ ಅಂತ ಹೇಳ್ತೀನಿ. ಅಥವಾ ನೀವು 3 ಮಂತ್ಸಿಂದ ಮೇ ಬಿ ಒಂದು ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ಅಥವಾ ಒಂದು ಕಡೆ ಜಾಯಿನ್ ಆಗಿದ್ದೀರಾ, ಬಟ್ ಅಲ್ಲಿರೋ ಪ್ಲೇಸಲ್ಲಿ ಜನ ಚೆನ್ನಾಗಿಲ್ಲ ಅಥವಾ ನಿಮಗೆ ತುಂಬ ಇರಿಟೇಟ್ ಮಾಡ್ತಿದ್ದಾರೆ ಅಂತ ಇದ್ರೂ ಡೆಫಿನೆಟ್ಲಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಇನ್ನೂ ಒಳ್ಳೆ ಆಫರ್ಸ್ ಬರ್ತಾ ಇದ್ದಾವೆ, ಅಪಾರ್ಚುನಿಟೀಸ್ ಕಾಣಿಸ್ತಾ ಇದ್ದಾವೆ ನನಗೆ. ಸೊ ಹಾಗಾಗಿ ನೀವು ಸ್ವಲ್ಪ ಆ ಕಡೆ ಗಮನ ಕೊಡಿ. ಏನಾದರೂ ಬರ್ತಾ ಇದೆ ಅಂದರೆ ಅದನ್ನು ನೀವು ಇವಾಗ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಿದೆ ನೋಡಿ ಕರೆಂಟ್ಲಿ, ಅದನ್ನು ನೋಡಿಬಿಟ್ಟು ನೋ ಅಂತಿದ್ದೀರಾ. ಬಟ್ ಯು ಹ್ಯಾವ್ ಟು ಟ್ರೈ ಎವ್ರಿ ಟೈಮ್. ಹೌದು ಗೈಸ್, ಇವಾಗ ನಾನು ಇಲ್ಲಿ ಓಕೆ ಐ ಜಸ್ಟ್ ಗಿವ್ ಎನ್ ಎಕ್ಸಾಂಪಲ್, ಇದರಿಂದ ನಿಮ್ಗೆ ಅರ್ಥ ಆಗುತ್ತೆ. ಚೆನ್ನಾಗಿದೆ ನೋಡೋಕೆ, 2 ಆ್ಯಪಲ್ಸ್ ಇಟ್ಟಿದ್ದೀನಿ ಅಂದ್ಕೊಳ್ಳಿ ನಾನು, 2 ಆಚೆಯಿಂದ ನೋಡೋಕೆ ಆ್ಯಕ್ಚುಲಿ ಚೆನ್ನಾಗಿದ್ದಾವೆ. ಸೊ ಇವಾಗ ಅವೆರಡರಲ್ಲಿ ಒಂದು ಚೂಸ್ ಮಾಡಿ ಅಂದರೆ ಯಾರೋ ಬಂದು ಹೇಳೋಗ್ಬಿಡ್ತಾರೆ ಈ ಆ್ಯಪಲ್ ಚೆನ್ನಾಗಿದೆ ಇದನ್ನು ತಗೋ ಅಂತ. ಓಕೆ, ಮೇ ಬಿ ಇವಾಗ ಈ ಆ್ಯಪಲ್ ನೋಡೋಕೆ ಚೆನ್ನಾಗಿದೆ, ಅದೂ ನೋಡೋಕೆ ಚೆನ್ನಾಗಿದೆ, ಬಟ್ ಅವ್ರು ಹೇಳಿರೋ ಆ್ಯಪಲ್ ಚೆನ್ನಾಗಿರಲ್ಲೇನೋ ಒಳಗಡೆ, ಅಥವಾ ಈ ಆ್ಯಪಲ್ಲೇ ಚೆನ್ನಾಗಿಲ್ಲ. ಓಕೆ, ವಾಟ್ ಎವರ್ ಇಟ್ ಈಸ್, ಬಟ್ ವಾಟ್ ಐಮ್ ಸೇಯಿಂಗ್, ಈ 2 ಆ್ಯಪಲ್ಸ್ನ ನೀವು ಟೇಸ್ಟ್ ಮಾಡೋವರೆಗೂ ನಿಮಗೆ ಗೊತ್ತಾಗಲ್ಲ. ಅಥವಾ 2 ಆ್ಯಪಲ್ ಚೆನ್ನಾಗೇ ಇರಬಹುದು, ಅಥವಾ 2 ಆ್ಯಪಲ್ ಕೆಟ್ಟೋಗಿರ್ಬೋದು. ಸೊ ವಾಟ್ ಐಮ್ ಟ್ರೈಂಗ್ ಟು ಸೇ, ನಾನೇನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ 2 ಆ್ಯಪಲ್ಸ್ ಇದ್ದಾವೆ ಅಂತಿದ್ದಾಗ ನೀವು ಪಿಕ್ ಮಾಡ್ತೀರಾ, ಎನಿ ಒನ್ ಯು ಪಿಕ್ನೋ, ಅದಾದ ನಂತರ ನೀವು ಟೇಸ್ಟ್ ಮಾಡ್ತೀರಾ. ಸೊ ಆ ಟೇಸ್ಟ್ ಹೇಗಿರುತ್ತೆ ಅನ್ನೋದು ನಿಮಗೆ ಅವಾಗ ಗೊತ್ತಾಗುತ್ತೆ. ಅದೇ ಥರ ಇನ್ನೊಂದು ಆ್ಯಪಲ್ ಕೆಟ್ಟು ಹೋಗಿದೆ ಅಂದ್ಕೊಳ್ಳಿ, ಅದನ್ನು ಅಷ್ಟೇ ನೀವು ನೋಡಿದಾಗ, ನೀವು ಓಪನ್ ಮಾಡಿದಾಗಲೇ ಯು ವಿಲ್ ಅಂಡರ್ಸ್ಟ್ಯಾಂಡ್. ಅಂದರೆ ಒನ್ಸ್ ಯು ರೀಚ್, ನೀವು ಅಟೆಂಪ್ಟ್ ಮಾಡ್ತೀರಾ ನೋಡಿ ಅದನ್ನು ಕಟ್ ಮಾಡೋಕ್ಕೆ ಅಥವಾ ತಿನ್ನೋಕ್ಕೆ, ಆಗಲೇ ನಿಮಗೆ ಗೊತ್ತಾಗೋದು ಆ್ಯಪಲ್ ಆ್ಯಕ್ಚುಲಿ ಹೇಗಿದೆ ಅಂತ. ಸೊ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಐ ಸಜೆಸ್ಟ್ ಯು ಪೀಪಲ್, ನೀವು ಮಿಥುನ ರಾಶಿಯವರಿಗಾಗಿ ಏನೇನು ಆಫರ್ಸ್ ಬರ್ತಾ ಇದ್ದಾವೆ ಅದನ್ನು ಟ್ರೈ ಮಾಡಿ. ಡೈರೆಕ್ಟಾಗಿ ಆಗಲ್ಲ ಇದು ಬೇಡ ಅಂತ ಹೇಳಕ್ಕೆ ಹೋಗಬೇಡಿ. ಡೆಫಿನೆಟ್ಲಿ ಯಾವುದೋ ಒಂದು ಟ್ರೈಯಿಂದ ನಿಮ್ಮ ಲೈಫಲ್ಲಿ ತುಂಬ ಚೇಂಜಸ್ನ ನೀವು ನೋಡ್ತೀರಾ, ಒಂದು ಪಾಸಿಟಿವ್ ಔಟ್ಕಮ್ ನಿಮಗೆ ಬರುತ್ತೆ ಅಂತಲೇ ಕಾಣಿಸ್ತಾ ಇದೆ ಗೈಸ್. ಸೊ ಪ್ಲೀಸ್ ಸ್ಮೈಲ್ ಮಾಡಿ, ತುಂಬ ಕಮ್ಮಿ ಸ್ಮೈಲ್ ಮಾಡ್ತೀರಾ ಅಂತಲೂ ಅನಿಸ್ತಾ ಇದೆ. ಸೊ ಜಾನ್ವರಿ ಮಂತ್ ಅಲ್ಲಿ ಸ್ವಲ್ಪ ಆದಷ್ಟು ಪಾಸಿಟಿವ್ ಆಗಿರೋ ಟ್ರೈ ಮಾಡಿ. ಆ್ಯಂಡ್ ಇನ್ನೇನು ಬರ್ತಿದೆ ಅಕ್ಸೆಪ್ಟ್ ಮಾಡೋದು ಶುರು ಮಾಡಿ ಆಫರ್ಸ್ನ, ಆ್ಯಂಡ್ ಸಿ ದ ಚೇಂಜ್, ನಿಮಗೆ ಆವಾಗ ಗೊತ್ತಾಗುತ್ತೆ. ಓಕೆ, ಡೋಂಟ್ ಮಿಸ್ ಎನಿ ಆಪರ್ಚುನಿಟಿ. ಥ್ಯಾಂಕ್ ಯು ಗೈಸ್.